ಹಲೋ ಹಲೋ ಎಲ್ಲರಿಗೆ ವೆಲ್ಕಮ್ ಟು ಈಚ್ ಆ್ಯಂಡ್ ಎವ್ರಿ ಒನ್ this channel. Today we are going to learn geographical lesson here. ಏನಪ್ಪ ಅಂದ್ರೆ ಟಿ ಇ ಟಿ ಮತ್ತು ಸಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವ ಥರಾಗಿ ಕೇಳ್ತಾನ ಪ್ರಶ್ನೆಗಳನ್ನು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಯಾವುದಪ್ಪ ಅಂದ್ರೆ ಒಂದು ನಿಮಿಷ ಇಲ್ಲಿ ಸೆಟ್ಟಿಂಗ್ ಮಾಡ್ಕೋತೀನಿ. ಒಂದು ನಿಮಿಷ. ಓಕೆ ಸರ್, ಇಲ್ಲಿ ಇವತ್ತು ನಾವು ಅವರ್ ಇಂಡಿಯಾ ಪೊಲಿಟಿಕಲ್ ಆ್ಯಂಡ್ ಕಲ್ಚರ್ ಅನ್ನುವಂಥದ್ದು ಇದು 5ನೇ ತರಗತಿಗೆ ಪುಸ್ತಕ ಸಂಬಂಧಪಟ್ಟಂತೆ ಇದು ಲೆಸನ್ ಅದ, ಇಂಪಾರ್ಟೆಂಟ್ ಅದ ನೋಡ್ರಿ. ಅವರ್ ಇಂಡಿಯಾ ಅಂದ್ರೆ ನಮ್ಮ ರಾಜಕೀಯ ಮತ್ತು ಸಾಂಸ್ಕೃತಿಕ ನಮ್ಮ ಭಾರತ ಅನ್ನುವಂಥದ್ದು. ನಮ್ಮ ಭಾರತ ರಾಜಕೀಯ ಮತ್ತು ಸಂಸ್ಕೃತಿ ಅಂತ ಇಲ್ಲಿ ನೋಡ್ರಿ. ಇಲ್ಲೇನ India has its own geographical, historical, political and culture background ಹೊಂದಿದೆ ಅನ್ನುವಂಥದ್ದು. ಇಟ್ ಹ್ಯಾಸ್ ಎ ರಿಚ್ ಹೆರಿಟೇಜ್ ಅಂದರೆ ಸಂಪ್ರದಾಯವನ್ನು ಹೊಂದಿದೆ ಅನ್ನುವಂಥದ್ದು. History has recorded that India was ruled for many centuries by several foreign rulers. ಅಂದ್ರೆ ವಿದೇಶಿಯ ಒಂದು ರಾಜ್ಯಗಳಿಂದ ಚಕ್ರವರ್ತಿಗಳಿಂದ ಆಳಲ್ಪಟ್ಟವಂಥ ಒಂದಂತೂ ಹಿಸ್ಟ್ರಿಯನ್ನು ಹೊಂದಿದೆ. ಅಮಾಂಗ್ ದ ಯುರೋಪಿಯನ್ ರೂಲರ್ಸ್ ನೋಡ್ರಿ, ಆಳುವವರು ಅನ್ನುವಂಥದ್ದು. ಯುರೋಪಿಯನ್ನರಲ್ಲಿ ಹೂ ಕೇಮ್ ಟು ಇಂಡಿಯಾ ಅನ್ನುವಂಥದ್ದು. ಇಲ್ಲಿ ದ ಬ್ರಿಟಿಷ್ ರೂಲ್ಡ್ ಫಾರ್ ಎ ಲಾಂಗ್ ಪೀರಿಯಡ್ 200 years ಕಾಲಗಳನ್ನು 200 ವರ್ಷಗಳ ಕಾಲ ನಮ್ಮ ಭಾರತವನ್ನು ಆಳಿದ್ರು ಅನ್ನುವಂಥದ್ದು ಇಲ್ಲಿ. ಸೊ ಇಂಡಿಯಾ ಬಿಕಮ್ ಅಂದ್ರೆ ಆಗು ಅನ್ನುವಂಥದ್ದು. ಬಿಕೇಮ್ ಆಯಿತು ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಆಯಿತು, ಆಗು ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಇಂಡಿಪೆಂಡೆಂಟ್ ಕಂಟ್ರಿ ಆನ್ 15th August 1947. ಅಂಟಿಲ್ ದೆನ್ ಅಲ್ಲಿಯ ತನಕ ಇಂಡಿಯಾ ಡಿಡಂಟ್ ಹ್ಯಾವ್ ಎನಿ ಡೆಫಿನೇಟ್ ಗಡಿಗಳನ್ನು ಹೊಂದಿರಕ್ಕಿಲ್ಲ ಅನ್ನುವಂಥದ್ದು. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ಹ್ಯಾಸ್ ಡೆಫಿನೇಟ್ ಬೌಂಡ್ರೀಸ್. ಅಟ್ ಪ್ರೆಸೆಂಟ್ ಇಂಡಿಯಾ ಈಸ್ ಒನ್ ನೇಷನ್ ವಿತ್ ದ ಯೂನಿಯನ್ ಆಫ್ ಸ್ಟೇಟ್. ಒಟ್ಟು ನಮ್ಮ ರಾಜ್ಯಗಳನ್ನು ಒಳಗೊಂಡ ಒಂದು ಯೂನಿಯನ್ ಆಗಿದೆ ಅನ್ನುವಂಥ ಒಂದು ಒಕ್ಕೂಟ ಆಗಿದೆ ಅನ್ನುವಂಥದ್ದು ಇದು ನಮ್ಮ ಭಾರತ. Let's be proud of our great country. Let us be proud ಅಂದ್ರೆ ನಾವು ಈ ಒಂದು ನಮ್ಮ ಪ್ರಸಿದ್ಧವಾಗಿರುವಂಥ ದೇಶ ಭಾರತವನ್ನು ಹೊಂದಿರೋಕ್ಕೆ ನಾವು ಗೌರವವನ್ನು ವ್ಯಕ್ತಪಡಿಸಬೇಕು. ಲೆಟ್ ಅಸ್ ನೋ ಅಬೌಟ್ ಇಂಡಿಯಾ ಅನ್ನುವಂಥ. ಲೆಟ್ ಅಸ್ ಬಿ ಪ್ರೌಡ್ ಆಗಿರುವಂಥದ್ದು. ಪ್ರೌಡ್ ಅಂದ್ರೆ ಏನಪ್ಪ ಅಂದ್ರೆ ಪ್ರೌಡ್ ಅಂದ್ರೆ ಅಹಂ ಅಥವಾ ಗೌರವ ಅನ್ನುವಂಥದ್ದು ಹೊಂದು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲ ಲೊಕೇಶನ್ ಆಫ್ ಇಂಡಿಯಾ ಅಂತ ಬಂದಾಗ ಇದೇನು ಇಂಪಾರ್ಟೆಂಟ್ ಇಲ್ಲ ನೋಡ್ರಿ. ಎಸ್, ಇಂಡಿಯಾ ಈಸ್ ಸಿಟುಯೇಟೆಡ್ ಇನ್ ದ ಸೌಥರ್ನ್ ಪಾರ್ಟ್ ಆಫ್ ಏಷ್ಯಾದ ಒಂದು ದಕ್ಷಿಣ ಭಾಗದಲ್ಲಿ ಯಾವುದಾದ್ರೆ ಇಂಡಿಯಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ನೆನಪಿಟ್ಟುಕೋರಿ. ವಿಚ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ನೋಡ್ರಿ, ಯಾವುದು ಏಷ್ಯಾ ಯಾವುದಪ್ಪ ಅಂದ್ರೆ ಏಸಿಯಾ ಇದು ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂದ್ರೆ ಖಂಡ ಅಂತ ನೆನಪಿಟ್ಟುಕೋರಿ. ಕಾಂಟಿನೆಂಟ್ ಲಾರ್ಜೆಸ್ಟ್. ಇಲ್ಲಿ ನೋಡ್ರಿ, ಇದು ಸೂಪರ್ಲೇಟಿವ್ ಡಿಗ್ರಿದೊಳಗೆ ಹಿಂದೆ ಏನು ಬರ್ತದ ಅನ್ನುವಂಥದ್ದು. ಸೊ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂದ್ರೆ ಅತ್ಯಂತ ದೊಡ್ಡ ಬೃಹತ್ ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಲ್ಯಾಟಿಟ್ಯೂಡ್ನಲ್ಲಿ ಇಂಡಿಯಾ ಎಕ್ಸ್ಟೆಂಡ್ಸ್ ರೇಖೆಗೆ ಸಂಬಂಧಪಟ್ಟಂತೆ, ರೇಖಾಂಶ ಮತ್ತು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಿದಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಸ್ವಲ್ಪ ನೋಡ್ರಿ, ನಿಮಗೆ ರೇಖಾಂಶ ಮತ್ತು ಅಕ್ಷಾಂಶಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ ಅಂದ್ರೆ ನಾನು 1 ನಿಮಿಷದಲ್ಲಿ ಹೇಳ್ತೀನಿ. ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದೊಂದಾಗ ಇಲ್ಲಿ ನೋಡ್ರಿ. ಫ್ರಾಮ್ ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶ. ಇಲ್ಲಿ 8 ಡಿಗ್ರಿಯಿಂದ ನಾರ್ತ್ದಲ್ಲಿ, ಇದು ನಾರ್ತ್ ಅಂದ್ರೆ ಎನ್ ಅಂದ್ರೆ ನಾರ್ತು, ಟು 37 ಡಿಗ್ರಿ ನಾರ್ತ್
ಒಳಗೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಲಾಂಗಿಟ್ಯೂಡ್ನಲ್ಲಿ ಅಂದ್ರೆ ಲ್ಯಾಟಿಟ್ಯೂಡ್ನಲ್ಲಿ ಅಂದ್ರೆ ಅಕ್ಷಾಂಶವಾಗಿ ಮತ್ತು ರೇಖಾಂಶವಾಗಿ ಎಲ್ಲಿದಪ್ಪ ಅಂದ್ರೆ ಇದು ಹಬ್ಬಿದೆ 68 ಡಿಗ್ರಿ ಈಸ್ಟ್, 68 ಡಿಗ್ರಿ ಈಸ್ಟಿಂದ 97 ಡಿಗ್ರಿ ಈಸ್ಟ್ ಅಂದ್ರೆ ಪೂರ್ವಕ್ಕೆ ಹಬ್ಬಿದೆ ಅನ್ನುವಂಥದ್ದು. ನೋಡ್ರಿ, ಇಲ್ಲಿ ಇದನ್ನು ನೆನಪಿಟ್ಕೊಳ್ಳೋ ಒಂದು ಟ್ರಿಕ್ ಹೇಳ್ತೇನೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ. ಏನಪ್ಪ ಅಂದ್ರೆ 37 8 ಕಳೆದ್ರೆ ಎಷ್ಟು ಬರ್ತದೆ ರೀ ಅಂದ್ರೆ 29, 8 + 29 ಮಾಡಿದರೆ 37 ಬರ್ತದೆ ಅನ್ನುವಂಥದ್ದು. ಓಕೆ, ಆಮೇಲೆ ಇಲ್ಲಿ ಅಷ್ಟು ಡಿಸ್ಟೆನ್ಸ್ ಇದೆ ರೀ ನೋಡ್ರಿ, 68 + 29 ಮಾಡಿದ್ರೆ 97 ಬರ್ತದೆ. ಅಂದ್ರೆ ಇಲ್ಲಿ 29 ಡಿಸ್ಟೆನ್ಸ್ ಅದ ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಆ 8 ಇಲ್ಲಿ 8 ಅದ, ಇಲ್ಲಿ 8 ಅದ ನೋಡ್ರಿ. ಎಸ್ ಸರ್, ಇಲ್ಲಿ 7 ಅದ, ಇಲ್ಲಿ 7 ಅದ ಅನ್ನುವಂಥದ್ದು ನೆನಪಿರಲಿ. ಸೊ 8, 37 ಉತ್ತರ ಅಕ್ಷಾಂಶದಲ್ಲಿ ನಮ್ಮ ಭಾರತ ಇದೆ. ನೆಕ್ಸ್ಟು 68ದಿಂದ 97 ಪೂರ್ವ ರೇಖಾಂಶ, ಈಸ್ಟ್ ಅಂತ ರೇಖಾಂಶದಲ್ಲಿ ನಮ್ಮ ಭಾರತದ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ಸಿ ಮ್ಯಾಪ್ ಆಫ್ ಇಂಡಿಯಾ ಹೇಳರಲ್ಲಿ ಇಟ್ ಶೋಸ್, ಇದು ತೋರಿಸುತ್ತದೆ ದ್ಯಾಟ್ ಇಂಡಿಯಾ ಲಾಸ್ ಎಂಟೈರ್ಲಿ ಇನ್ ದ ನಾರ್ತನ್ ಹೆಮಿಸ್ಫೇರ್. ಉತ್ತರ ಹೆಮಿಸ್ಫೇರ್ ಅಂದ್ರೆ ಗೋಳಾರ್ಧದಲ್ಲಿ, ಟೋಟಲ್ ಆಗಿ ಎಂಟೈರ್ಲಿ ಅಂದ್ರೆ ಸಂಪೂರ್ಣವಾಗಿ ಇದು ಉತ್ತರ ಗೋಳಾರ್ಧದಲ್ಲಿದೆ, ಉತ್ತರ ಗೋಳಾರ್ಧದಲ್ಲಿದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಆಟ್ ದ ಸೆಂಟರ್ ಆಫ್ ಈಸ್ಟರ್ನ್ ಹೆಮಿಸ್ಫೇರ್, ಮತ್ತೇನದು ಪೂರ್ವ ಗೋಳಾರ್ಧದ ಮಧ್ಯದಲ್ಲಿದೆ, ಪೂರ್ವ ಗೋಳಾರ್ಧದ ಮಧ್ಯದಲ್ಲಿದೆ ಅನ್ನುವಂಥದ್ದು. ದ ಟ್ರಾಪಿಕ್ ಆಫ್ ಕ್ಯಾನ್ಸರ್, ನೋಡ್ರಿ ಹೇಳ್ತೀನಿ ಇದ್ರ ಬಗ್ಗೆ. ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡ್ರಿ, ಒಂದು ನಿಮಿಷ ಅದರ ಬಗ್ಗೆ ನಿಮ್ಗೆ ಒಂದು ನಿಮಿಷ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಇಲ್ಲಿ ನೋಡಿ ಅಕ್ಷಾಂಶಗಳು ಅಂತರ ಇದು ಒಂದು ನಿಮಿಷ. ಓ ಮೈ ಗಾಡ್, ಇದೇನಪ್ಪ ಅಂದ್ರೆ ಅಕ್ಷಾಂಶಗಳು ಅಂತ ಕರಿತೀವ್ರಿ. ಅಂದ್ರೆ ಇದರ ಅರ್ಥ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳನ್ನ ಏನಂತೀನೋ ಅಕ್ಷಾಂಶಗಳಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊರಿ. ಇದೇನಪ್ಪ ಅಂದ್ರೆ ಇದು ದೊಡ್ಡ ಅಕ್ಷಾಂಶ, ಇದಕ್ಕೇನಂತೀವಿ ಭೂಮಧ್ಯ ರೇಖೆ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷ್ದೊಳಗೆ ಇಕ್ವೇಟರ್ ಅಂತ ಕರೀತಾರೆ. ಇಟ್ ಈಸ್ ದ ಲಾಂಗೆಸ್ಟ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಮತ್ತೊಂದು 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶಕ್ಕೆ ಏನಂತ ಕರಿತೀವಿ, ಇಕ್ವೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೇನಂತಾರೆ ಕನ್ನಡದಾಗ ಅಂದ್ರೆ 23.5 ನಾರ್ತ್ ಯಾವುದಪ್ಪ ಅಂದ್ರೆ ಇದಕ್ಕೇನಂತೀವಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದಕ್ಕೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಅನ್ನೋದು. ಇಂಗ್ಲೀಷ್ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ತೆಳಗಿರೋದು ಟ್ರಾಪಿಕ್ ಆಫ್ ಕ್ಯಾಪ್ರಿಕೋರ್ನ್ ಅಂತ ಕರಿತೀವಿ, ಕ್ಯಾಪ್ರಿಕೋರ್ನ್ ಅಂತ ಕರಿತೀವಿ. ಸೇಮ್ ನೆಕ್ಸ್ಟ್ 66 ಡಿಗ್ರಿ ಅಕ್ಷಾಂಶ ಅನ್ನು ಏನು ಕರಿತೀವಪ್ಪ, ಉತ್ತರದಲ್ಲಿರುವಂಥ ಅಕ್ಷಾಂಶಕ್ಕೆ ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಅದರ ಅಪೋಸಲ್ಲಿ ಇರುವಂಥದ್ದು ಅಂಟಾರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಆರ್ಕಟಿಕ್ ವೃತ್ತ ಮತ್ತು ಅಂಟಾರ್ಟಿಕ್ ವೃತ್ತ ಅಂತ ಕರಿತೀವಿ ಕನ್ನಡದಲ್ಲಿ. ನೆಕ್ಸ್ಟ್ 90 ಡಿಗ್ರಿ ಇರುವಂಥದ್ದು ಸೌತ್ ಪೋಲ್ ಅಂತ ಕರಿತೀವಿ. 90 ಡಿಗ್ರೀಸ್ ದಕ್ಷಿಣದಲ್ಲಿ ಇರುವಂಥದ್ದು ಅಕ್ಷಾಂಶಕ್ಕೆ ಸೌತ್ ಪೋಲ್. ಆಮೇಲೆ ಸೇಮ್ ವಿರುದ್ಧವಾಗಿ ನಾರ್ತ್ ಪೋಲ್ ಅಂತ ಕರಿತೀವಿ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಇವೆಲ್ಲ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಕ್ಷಾಂಶಗಳು. ನೋಡ್ರಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ. ಇಲ್ಲಿ ಉತ್ತರದಲ್ಲಿ 90 ಅಕ್ಷಾಂಶಗಳಿವೆ, ಆಮೇಲೆ ದಕ್ಷಿಣದಲ್ಲಿ 90 ಅಕ್ಷಾಂಶಗಳಿವೆ ಅನ್ನುವಂಥದ್ದು ಇಂಪಾರ್ಟೆಂಟು. ಆಮೇಲೆ ಇದು ಇಕ್ವೇಟರ್ ಅದ ನೋಡ್ರಿ, ಭೂಮಧ್ಯ ರೇಖೆ, ಇದೊಂದು ಅಕ್ಷಾಂಶ ನೆನಪಿಟ್ಕೋಬೇಕು. ಇದು ದೊಡ್ಡ ಅಕ್ಷಾಂಶ ಅಂದ್ರೆ ಟೋಟಲ್ ಅಕ್ಷಾಂಶಗಳ ಸಂಖ್ಯೆ 181 ಅಕ್ಷಾಂಶಗಳು ಅನ್ನುವಂಥ ನೆನಪಿರಬೇಕು. ಓಕೆ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂಪಾರ್ಟೆಂಟು, ಟ್ರಾಪಿಕ್ ಆಫ್ ಕ್ಯಾಪ್ರಿಕೋರ್ನ್ ಮಕರ ಸಂಕ್ರಾಂತಿ ಇರುತ್ತೆ, ಆಮೇಲೆ ಕರ್ಕಾಟಿಕ್ ಸಂಕ್ರಾಂತಿ ಇರುತ್ತೆ. ಆಮೇಲೆ ಸೇಮ್ 66 ಉತ್ತರದಲ್ಲಿ, ಆಮೇಲೆ ದಕ್ಷಿಣದಲ್ಲಿ ಆರ್ಕಟಿಕ್ ವೃತ್ತ ಮತ್ತು ಅಂಟಾರ್ಟಿಕ್ ವೃತ್ತ. ಇಂಗ್ಲೀಷ್ನಲ್ಲಿ ಇದು ಅಂಟಾರ್ಟಿಕ್
ಸರ್ಕಲ್, ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಸೇಮ್ ನಾರ್ತ್ 90 ಡಿಗ್ರಿ ಉತ್ತರದಕ್ಕೆ ಇರುವಂತಹ ಅಕ್ಷಾಂಶಕ್ಕೆ ಏನಂತೀವಪ್ಪ ಅಂದ್ರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಕರಿತೀವಿ. ನೋಡ್ರಿ, ನೀವು ಇದ್ರ ಜೊತೆ ಹಿಸ್ಟ್ರಿ ಕಲಿಯೋ ಮುಂದೆ ನೀವೊಂದು ಹೊಸ ಹೊಸ ಶಬ್ದಗಳನ್ನ ಕಲಿತಾ ಹೋದ್ರಪ್ಪ ಅಂದ್ರೆ ನಿಮಗೆ ಏನಪ್ಪ ಸಿಟೇಟ್ ಎಕ್ಸಾಮ್ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ, ದ್ಯಾಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಈ ವಿಡಿಯೋವನ್ನ ಹೆಚ್ಚಾಗಿ ನೋಡ್ರಿ ಮತ್ತು ಶೇರ್ ಮಾಡ್ರಿ ಅಂತ ಹೇಳ್ತಾ ಮುಂದೆ ಹೋಗ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದಾಗ ಇದು ಅಲ್ಲ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಬರ್ರಿ. ಎಸ್ ಸರ್, ಇಲ್ಲಿ ಬಂದಾಗ ಇದು ಗೊತ್ತಾತ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಗೊತ್ತಾತ್ರಿ. ಸ್ಪೆಷಲ್ ಲ್ಯಾಟಿಟ್ಯೂಡ್ ಇದೊಂದು ಸ್ಪೆಷಲ್ ಅಕ್ಷಾಂಶದ ಪಾಸಸ್ ಥ್ರೂ ದ ಮಿಡಲ್ ಆಫ್ ದ ಕಂಟ್ರಿ. ಈ ಒಂದು ಏನು ಮಾಡ್ತದಪ್ಪ, ಕರ್ಕಾಟಿಕ್ ಸಂಕ್ರಾಂತಿ ವೃತ್ತ ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿ ಏನಾಗ್ತದಪ್ಪ, ಮಿಡಲ್ ಆಫ್ ಕಂಟ್ರಿ ಪಾಸ್ ಆಗ್ತದೆ ಅನ್ನುವಂಥದ್ದು, ಇಲ್ಲಿಂದ ಪಾಸ್ ಆಗ್ತದೆ ಅನ್ನುವಂಥದ್ದು. ಇಟ್ ಡಿವೈಡ್ಸ್, ಇದು ವಿಭಾಗಿಸುತ್ತದೆ, ಏನು ಭಾರತವನ್ನು ವಿಭಾಗಿಸುತ್ತೆ ಎತ್ತರೊಳಗ ಇಂಟು ಆಲ್ಮೋಸ್ಟ್ ದೊಳಗ 2 ಈಕ್ವಲ್ ಪಾರ್ಟ್ದಲ್ಲಿ ವಿಭಾಗಿಸುತ್ತೆ. ಆಲ್ಮೋಸ್ಟ್ ಏನಪ್ಪ ಅಂದ್ರೆ 2 ಭಾಗದಲ್ಲಿ ವಿಭಾಗಿಸುವಂಥ ಅಕ್ಷಾಂಶ ಯಾವುದು ಅಂತ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ನಾರ್ತ್ ಇಂಡಿಯಾ ಆ್ಯಂಡ್ ಸೌತ್ ಇಂಡಿಯಾ ಅಂತ ವಿಭಾಗಿಸ್ತದೆ. ಹೆನ್ಸ್ ಹಾಗಾಗಿ ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಕ್ಲೈಮೇಟ್ ಇನ್ ದ ಸೌತರ್ನ್ ಪಾರ್ಟ್ ಆಫ್ ಇಟ್. ಅಂದ್ರೆ ಅದಕ್ಕಾಗಿ ಸೌತರ್ನ್ ಪಾರ್ಟ್ ಅಂದ್ರೆ ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ಏನದಪ್ಪ ಅಂದ್ರೆ ಉಷ್ಣವಲಯದ ಹವಾಮಾನದ ಕ್ಲೈಮೇಟ್ ಅದ. ಆಮೇಲೆ ಆ್ಯಂಡ್ ಸಬ್ ಟ್ರಾಪಿಕಲ್ ಉಪ ಉಷ್ಣವಲಯದ ಹವಾಮಾನ ಎಲ್ಲಿದಪ್ಪ ಅಂದ್ರೆ ನಾರ್ತರ್ನ್ ಪಾರ್ಟ್ನಲ್ಲಿದೆ, ಉತ್ತರಾರ್ಧ ಭಾಗದಲ್ಲಿ, ಭಾರತದ ಉತ್ತರಾರ್ಧ ಭಾಗದಲ್ಲಿ ಏನಪ್ಪ ಅಂದ್ರೆ ಉಪ ಉಷ್ಣವಲಯದ ಹವಾಗುಣ ಅದ ಅನ್ನುವಂಥದ್ದು ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ನೋಡ್ರಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅದ. ಎಸ್, ಭಾಳ ಇಲ್ಲಿ ಮಟ್ಟ ಮುಗಿಸ್ಕೊಂಡ್ರಿ, ಭಾಳ ಉದ್ದ ವಿಡಿಯೋ ಆಗ್ತದೇನೋ. ಎಸ್ ಸರ್, ಇಲ್ಲಿ ನೋಡ್ರಿ, ಆಲ್ರೆಡಿ ಆಗಲೇ ಹೇಳಿರುವಂತೆ ಆ ಸೆಟ್ ಆಫ್ ಇಮೇಜಿನರಿ ಲೈನ್. ನೋಡ್ರಿ, ಇಮೇಜಿನರಿ ಅಂದರೆ ಕಾಲ್ಪನಿಕ ರೇಖೆ ಡ್ರಾನ್ ಆನ್ ದ ಗ್ಲೋಬ್, ಗೋಳದ ಮೇಲೆ ಕಾಲ್ಪನಿಕವಾಗಿ ಎಳೆದಿರುವಂತಹ ರೇಖೆಗಳು ಎಲ್ಲಿಂದ್ರಿ, ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವಂತಹ ರೇಖೆಗಳು ಏನಂತೀವಿ, ಅಕ್ಷಾಂಶಗಳು. ಆ ಇಂಗ್ಲೀಷ್ನಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ದೇ ಆರ್ ಮೆಜರ್ಡ್ ಇನ್ ಡಿಗ್ರೀಸ್, ಅವುಗಳನ್ನು ಡಿಗ್ರಿಯಲ್ಲಿ ಅಳೆಯಲಾಗ್ತದೆ ಅನ್ನುವಂಥದ್ದು. ದೇರ್ ಆರ್ 90 ನಾರ್ತ್ ಆ್ಯಂಡ್ 90 ಸೌತ್ ಲ್ಯಾಟಿಟ್ಯೂಡ್ಸ್ ಫ್ರಾಮ್ ಇಕ್ವೇಟರ್ದಿಂದ ಮಧ್ಯ ರೇಖೆಯಿಂದ ಉತ್ತರದಲ್ಲಿ 90, ದಕ್ಷಿಣದಲ್ಲಿ 90 ಅಕ್ಷಾಂಶಗಳು ಇದಿವೆ ಅನ್ನುವಂಥದ್ದು ಇಂಪಾರ್ಟೆಂಟ್. ದ ಸ್ಪೆಷಲ್ ಲ್ಯಾಟಿಟ್ಯೂಡ್ ವಿಚ್ ಡಿವೈಡ್ಸ್ ದ ಅರ್ತ್ ಇಂಟು ಈಕ್ವಲ್ ಹ್ಯಾಸ್ ಇನ್ ದ ಕಾಲ್ ಇಕ್ವೇಟರ್ ಅಂತ ಹೇಳ್ತೀವಿ. ದ half of the earth to the north it is called northern hemisphere, and to the south of it it is called southern hemisphere. ಇದಕ್ಕೇನಂತೀವಪ್ಪ ಅಂದ್ರೆ ಉತ್ತರದಲ್ಲಿರುವಂಥದ್ದು ಉತ್ತರ ಹೆಮಿಸ್ಫಿಯರ್ ಅಂದ್ರೆ ಗೋಳಾರ್ಧ, ನೆನಪಿಟ್ಕೋರಿ. ಉತ್ತರ ಗೋಳಾರ್ಧ ಅನ್ನುವಂಥದ್ದು, ದಕ್ಷಿಣ ಗೋಳಾರ್ಧ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಸೊ ದ ಸ್ಪೆಷಲ್ ಲ್ಯಾಟಿಟ್ಯೂಡ್ಸ್ ಆರ್ ದ ಯಾವಪ್ಪ ಅಂದ್ರೆ 0 ಡಿಗ್ರಿ ಇರುವಂಥ ಇಕ್ವೇಟರು, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕೋರ್ನ್ ಇಂಪಾರ್ಟೆಂಟು, Arctic circle and Antarctic circle important too. Thus latitudes are imaginary line drawn on globe from the North Pole in South Pole. They are called as also known as meridians. ಇದನ್ನು ಮೆರಿಡಿಯನ್ ಅಂತ ಕರೀತಾರೆ. ಮುಂದೆ ಇದನ್ನು ಇದಕ್ಕೇನಂದ್ರೆ ದ ಲಾಂಗಿಟ್ಯೂಡ್ ಅಂತಲೂ ಕರೀತಾರೆ ಅನ್ನೋವಂಥದ್ದು ಇಂಪಾರ್ಟೆಂಟ್. ರೇಖಾಂಶ ಅಂತ ಕರೀತಾರೆ, ರೇಖಾಂಶ ಅಂತ ಕರಿತೀವಿ. ಯಾವುದು ಭೂಮಿಯ ಗೋಳಾರ್ಧ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆ ಅಂತೀವಿ, ರೇಖಾಂಶ ಅಂತ ಕರಿತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ದ ಹಾಫ್ ಪಾರ್ಟ್ ಆಫ್ ಅರ್ತ್ ಟು ದ ಈಸ್ಟ್ ಆಫ್ ಪ್ರೈಮ್ ಮೆರಿಡಿಯನ್ ಇಟ್ ಈಸ್ ಕಾಲ್ಡ್ ಈಸ್ಟರ್ನ್ ಹೆಮಿಸ್ಫಿಯರ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಫಿಯರ್. ನೋಡ್ರಿ, ಪ್ರೈಮ್ ಮೆರಿಡಿಯನ್ ಅಂತ ಒಂದು 0 ಡಿಗ್ರಿ ರೇಖಾಂಶಕ್ಕೆ ಕರಿತೀವಿ, ಇಂಪಾರ್ಟೆಂಟು. ಇದು ಇದರ 2 ಭಾಗ ಮಾಡ್ತದೆ. ಅದಕ್ಕೆ ಇದರಲ್ಲಿರುವಂಥ
ಪೂರ್ವ ಗೋಳಾರ್ಧ, ಪಶ್ಚಿಮ ಗೋಳಾರ್ಧ ಅಂತ ಕರಿತೀವಿ, ಇಂಪಾರ್ಟೆಂಟು. ಆಮೇಲೆ ರೇಖಾಂಶಕ್ಕೆ ಸಂಬಂಧಪಟ್ಟ ನೋಡ್ರಿ, ದೇರ್ ಆರ್ 180 ಈಸ್ಟ್ ಲಾಂಗಿಟ್ಯೂಡ್ ಟು ದ ಈಸ್ಟ್ ಆ್ಯಂಡ್ 180 ಟು ದ ವೆಸ್ಟ್ ಆಫ್ ಗ್ರೀನ್ವಿಚ್ ಮೆರಿಡಿಯನ್. ಗ್ರೀನ್ವಿಚ್ ಮೆರಿಡಿಯನ್ ಒಂದು 0 ಡಿಗ್ರಿ ಅದಲ್ಲ ರೇಖಾಂಶ. 180 ಪೂರ್ವಕ್ಕೆ, 180 ಪಶ್ಚಿಮಕ್ಕೆ ಅದಾವ ಅನ್ನುವಂಥದ್ದು. ದೇರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ, ಭಾಳ ಚಂದದ. ಎಸ್, ದ latitudes and longitudes helps to understand the position, distance and direction on the earth surface. ಭೂಮಿಯ ಒಂದು ಮೇಲ್ಭಾಗದ ಮೇಲ್ಮೈದ ಸ್ಥಿತಿ, ದೂರ ಮತ್ತು ದಿಕ್ಕಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ರಿ, ಇಂಡಿಯಾ ಈಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಅನ್ನೋದು ಇಂಪಾರ್ಟೆಂಟು. ದ ರೆಸ್ಪೆಕ್ಟ್ ಟು ಏರಿಯಾ, ದ ಸೆಕೆಂಡ್ ಪಾಪ್ಯುಲಸ್ ನೇಷನ್ ಅಂತಾರೆ. ಪಾಪ್ಯುಲಸ್ ಅಂದ್ರೆ ಜನಸಂಖ್ಯೆ ಭರಿತ ರಾಷ್ಟ್ರ. 2ನೇ ಜನಸಂಖ್ಯೆ ಭರಿತ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಂಡಿಯಾ ಅನ್ನುವಂಥದ್ದು. ಆಫ್ಟರ್ ಚೀನಾ ಅನ್ನುವಂಥದ್ದು, ಫಸ್ಟ್ ಚೀನಾ ಅದ ಅನ್ನುವಂಥದ್ದು ಇಂಪಾರ್ಟೆಂಟು. 7th ಲಾರ್ಜೆಸ್ಟ್ ಕಂಟ್ರಿ ಅದ, 7ನೇ ದೊಡ್ಡ ರಾಷ್ಟ್ರ. ಓಕೆ, ನಿಮಗೆ ಇಂಗ್ಲೀಷ್ ಹಿಸ್ಟ್ರಿ ಜೊತೆ ಇಂಗ್ಲೀಷ್ ಕಲಿತಾ ಇದ್ದೀರಾ ಅಂತ ನಾನು ಅನ್ಕೊಂಡಿನಿ. ಏನಾದರೂ ನಿಮಗೇನಾದ್ರು ಹೇಳಿಕೆ ಇದ್ರೆ, ನಿಮಗೆ ವಿಡಿಯೋ ಹೆಂಗೆ ಅನಿಸಿತ್ತು ಅನ್ನೋದು ಕಮೆಂಟ್ ಮಾಡಿರಿ. ಮುಂದೆ ವಿಡಿಯೋ ಇದೇ ಥರ ಬೇಕಾಗಿದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ಎಸ್ ಸರ್, ಇಲ್ಲಿ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ, ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಸೊ ನಮ್ಮ ಕೇಳಿರುವಂಥ ಪ್ರಶ್ನೆ CET-ಯಲ್ಲಿ, ನಮ್ಮ ಇಂಡಿಯಾದ ವಿಸ್ತೀರ್ಣ ಎಷ್ಟು? ಏರಿಯಾ ಅಂದರೆ ವಿಸ್ತೀರ್ಣ 32,87,263 ಚದರ್ ಕಿಲೋಮೀಟರ್ ಇದೆ. ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಚದರ್ ಕಿಲೋಮೀಟರ್ ಇಂಪಾರ್ಟೆಂಟು. ದ ಪಾಪ್ಯುಲೇಷನ್ ಆಫ್ ಇಂಡಿಯಾದ ಜನಸಂಖ್ಯೆ ಎಷ್ಟು ಐತಪ್ಪ ಅಂದ್ರೆ 121 crore ಅಂದ್ರೆ 121 crore. ಸೆನ್ಸಸ್ ಅಂದ್ರೆ ಜನಸಂಖ್ಯೆ. 2011 ಸೆನ್ಸಸ್ ಅಂದ್ರೆ ಜನಸಂಖ್ಯೆ ಆಧಾರ. ಸೆನ್ಸಸ್ ಅಂದ್ರೆ ನೋಡ್ರಿ, ಜನಸಂಖ್ಯೆಯನ್ನು ಏನಿಸ್ತಾರಲ್ಲ ಅದಕ್ಕೆ ಸೆನ್ಸಸ್ ಅಂತ ಕರೀತಾರ. ಓಕೆ, ಸೊ ದ ಸೌತರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ನೋಡ್ರಿ, ಭಾರತದ ದಕ್ಷಿಣ ತುದಿಗೆ ಏನಂತ ಕರಿತೀವಿ, ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಉತ್ತರದ ತುದಿಗೆ ಏನಂತ ಕರಿತೀವಿ, ಇಂದಿರಾ ಕೋಲ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅಂದ್ರೆ ಮ್ಯಾಲೆ ಇಂದಿರಾ ಕೋಲ, ಕೆಳಗ ಇಂದಿರಾ ಪಾಯಿಂಟ. ಓಕೆ, ಸೊ ವೆಸ್ಟರ್ನ್ ಟಿಪ್ ಆಫ್ ಇಂಡಿಯಾ. ವೆಸ್ಟರ್ನ್ ಟಿಪ್ ಆಫ್ ನೋಡ್ರಿ, ಇದು ವೆಸ್ಟ್ ಬರ್ತದೆ, ಇದು ಈಸ್ಟ್ ಬರ್ತದೆ ಅನ್ನುವಂಥದ್ದು. ಇದು W ಬರ್ತದೆ, ಇದು E ಬರ್ತದೆ ಅನ್ನುವಂಥದ್ದು ನೆನಪಿಟ್ಕೊರಿ. ಎರಡು ಕೂಡಿಸಿದ್ರೆ ವಿ ನಾವು ಆಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ನೋಡ್ರಿ, ದ ವೆಸ್ಟರ್ನ್ ಟಿಪ್ ಆಫ್ ಇಂಡಿಯಾ ಇದಕ್ಕೆ ಏನಂತೀವಪ್ಪ ಅಂದ್ರೆ, ವೆಸ್ಟರ್ನ್ ಟಿಪ್ ಇಂಡಿಯಾ ಗುಜರಾತ್ ಕಡೆ ಬರ್ತದೆ. ಇದಕ್ಕೆ ಏನಂತೀವಪ್ಪ ಅಂದ್ರೆ ಗುಹಾರ್ ಮೋಟ್. ಇದು G ಬರ್ತದೆ, ಗುಹಾರ್ ಮೋಟ್. ಆಮೇಲೆ ಈಸ್ಟರ್ನ್ ಟಿಪ್ ಆಫ್ ಇಂಡಿಯಾಕ್ಕೆ ಏನಂತೀವಿ, ಕಿಬಿತು ಅಂತೀವಿ. ಇದು K ಅಂತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ನಾವೇನು ಹೇಳ್ಬೇಕು, GK ಅಂತ ನೆನಪಿಟ್ಟುಕೋರಿ, ಕನ್ಫ್ಯೂಸ್ ಆಗ್ತದೆ. GK ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ G ಬರ್ತದೆ, ಇಲ್ಲಿ K ಕಿಬಿತು ಈ ಕಡೆ ಬರ್ತದೆ, ಇಲ್ಲಿ ಗುಹಾರ್ ಮೋಟ್ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಇಲ್ಲಿಗೆ ಇದು ವಿಡಿಯೋ ಮುಗಿಸ್ತೀವಿ ರೀ. ಎಸ್, ವಿಡಿಯೋ ಹೆಂಗೆ ಅನಿಸಿತು ಅನ್ನೋ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಾರೆ. ಸೊ ಇದಕ್ಕಿಂತ ಅದ್ಭುತವಾಗಿರುವಂಥ ವಿಡಿಯೋಗಳನ್ನು ನಾವು PPT ರೆಡಿ ಮಾಡೋಕೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಏನಪ್ಪ ಅಂದ್ರೆ ಎನರ್ಜಿ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.